ರಿಕವರಿ ಜಾಸ್ತಿ ಇದೆ, ನಮಗೆ ಏನಾದರೂ 3000 ಕೊಡಿ ಅಂತ ಹೇಳಿ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೆ ಅವರು ಮಾಹಿತಿ ನೀಡಿದರು ಜಿಲ್ಲಾಧಿಕಾರಿಗಳ ಮುಖಾಂತರ. ಆದರೂ ಕೂಡ ಇಲ್ಲಿವರೆಗೆ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವ ಸಕ್ಕರೆ ಕಾರ್ಖಾನೆಗಳು ಈ 3000 ರೂಪಾಯಿ ಬೆಲೆ ಕೊಡಲಿಕ್ಕೆ ಅವರು ಒಪ್ತಾ ಇಲ್ಲ. ಇದನ್ನು ನಾವು ಮುಖ್ಯಮಂತ್ರಿಗಳಿಗೆ, ಸಕ್ಕರೆ ಮಂತ್ರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ತಂದಿದ್ದೆವು. ಕಲಬುರಗಿಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ 5 ಸಕ್ಕರೆ ಕಾರ್ಖಾನೆಗಳು ಯಾವುದೇ ಸಕ್ಕರೆ ಕಾರ್ಖಾನೆ 2700ಕ್ಕಿಂತ ಜಾಸ್ತಿ ಕೊಡಲಿಕ್ಕೆ ಒಪ್ತಾ ಇಲ್ಲ. ಇದನ್ನು ನಾವು ಖಂಡಿಸ್ತೇವೆ. ನಮಗೆ 3000 ರೂಪಾಯಿ ಏನು ಬಿ ಆರ್ ಪಾಟೀಲ್ ಹೇಳಿದರು, ನಾವು 3500 ರೂಪಾಯಿ ಡಿಮ್ಯಾಂಡ್ ಇತ್ತು, 3500 ರೂಪಾಯಿ ಡಿಮ್ಯಾಂಡ್ ಇತ್ತು. ಆದರೆ ಕೂಡ ಈಗ ನಾವು ಒಂದು ರಿಕವರಿ ಕಮ್ಮಿ ಇದ್ದ ಕಾರಣ 3000 ರೂಪಾಯಿಗೆ ಸ್ವಲ್ಪ ಸಮೀಪ ಬಂದಿದ್ದು. ನಾವು ಮಿನಿಮಮ್ ಆದರೆ 3200 ಕೊಡಬೇಕು. ಇಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ FRP ಅವೈಜ್ಞಾನಿಕ. ಹೋದ ವರ್ಷದ ರಿಕವರಿ ಮೇಲೆ ಈ ವರ್ಷ ಬೆಲೆ ನಿರ್ಧಾರ ಮಾಡುತ್ತಾರೆ. ಹೋದ ವರ್ಷದ ಬೆಲೆ ರಿಕವರಿ, ಈ ವರ್ಷದ ಬೆಲೆ. ಹೋದ ವರ್ಷ ಒಬ್ಬ ರೈತ ಕಬ್ಬು ಬೆಳೀತಾನೆ, ಒಬ್ಬರು ಬೆಳೆಯಲ್ಲ. ಅದು ಹೋದ ವರ್ಷದ ರಿಕವರಿ ಮೇಲೆ ಈ ವರ್ಷ ಬೆಲೆ ನಿರ್ಧಾರ ಅದು ಸಂಪೂರ್ಣವಾಗಿ ಅವೈಜ್ಞಾನಿಕ. ಇದು FRP ಮಾಡುವುದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಪತ್ರ ಬರೀಬೇಕು. FRPಯಲ್ಲಿ ಲೋಪದೋಷವಿದೆ, ಇದು FRP ಕಾನೂನನ್ನು ತಿದ್ದುಪಡಿ ಮಾಡಬೇಕು. ಹೋದ ವರ್ಷದ ರಿಕವರಿ ಮೇಲೆ ಈ ವರ್ಷ ಮಾಡಬಾರದು. ಅದೇ ಇಲ್ಲಿವರೆಗೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಕ್ಕರೆ ಕಾರ್ಖಾನೆಗಳಲ್ಲಿ ಕಾರ್ಖಾನೆಯೇ ಇಳುವರಿ ಮಾಡಿಕೊಡ್ತದೆ. ಅದ್ರ ಮೇಲೆ ಯಾವುದೇ ಸರ್ಕಾರಿ ಅಧಿಕಾರಿ ನೇಮಕ ಮಾಡಿಲ್ಲ. NABL ಅಂತ ಅಕ್ರಿಡಿಟೇಷನ್ ಪತ್ರ ತೆಗೆದುಕೊಂಡಿಲ್ಲ ಯಾವುದೇ ಸಕ್ಕರೆ ಕಾರ್ಖಾನೆ. ಅಕ್ರಿಡಿಟೇಷನ್ ಪತ್ರ ತಗೊಂಡ್ರೆ ರಾಜ್ಯ ಸರ್ಕಾರ ಕೈ, ಅದು ಕೇಂದ್ರ ಸರ್ಕಾರ ಅಂಡರ್ ಬಂದ್ರು ರಾಜ್ಯ ಸರ್ಕಾರ NABL ಸರ್ಟಿಫಿಕೇಟ್ ತಂದ ಕಾರ್ಖಾನೆಗಳಿಗೆ ಮಾತ್ರ ಕಬ್ಬು ನುರಿಸಲು ಅವಕಾಶ ಮಾಡಿಕೊಡ್ಬೇಕು. NABL ಯಾವ ಸಕ್ಕರೆ ಕಾರ್ಖಾನೆ ತೊಗೊಂಡಿಲ್ಲ. ಮೂಲ ಸಮಸ್ಯೆಗಳು ಹೇಳಿದ್ರೆ ಅದ್ರ ಇದು ಸಕ್ಕರೆ ಮಂತ್ರಿಗಳು ಹೇಳಿದ್ರು, ಮತ್ತು ನಮ್ಮದು ಇವರು ಮುಖ್ಯಮಂತ್ರಿಗಳೆಲ್ಲ ಇವ್ರು ಹೇಳಿದ್ರು, ನಮ್ಮ ಬಿಜಾಪುರ ಶಿವಾನಂದ ಪಾಟೀಲ್ ಅವ್ರು ಹೇಳಿದ್ರು. ಅದಕ್ಕೊಂದು ಮೆಕ್ಯಾನಿಸಮ್ ಮಾಡಿ, ಏನು ಮೆಕ್ಯಾನಿಸಮ್ ಮಾಡ್ತಾಯಿದ್ರಿ? ಈಗ ಹೋರಾಟಕ್ಕೆ ನಿಂತ ಇಷ್ಟೇ ಮೆಕ್ಯಾನಿಸಮ್ ಮಾಡ್ತಾ ಇದ್ದೀರಿ ನಾವು. ಅದು ಇದಕ್ಕಿಂತ ಮೊದಲು ಏನು ಮಾಡ್ತೀರಿ? ಮಲ್ಕೊಂಡಿದ್ದೀರಾ? ಈಗ ಏನು ಮೆಕ್ಯಾನಿಸಮ್ ಮಾಡ್ತೀರಿ? ಈಗೇನು ಹೇಳಿದ್ರು? ತೂಕದ ಯಂತ್ರದಲ್ಲಿ ಮೋಸ. ಸಕ್ಕರೆ ಕಾರ್ಖಾನೆಯವರು ತಾವು ಸಕ್ಕರೆ ಸರಬರಾಜು ಮಾಡ್ಕೊಂಡು ಹೋಗೋದು ಒಂದು ತೂಕದ ಯಂತ್ರ, ನಮ್ಮ ಕಬ್ಬು ತೆಗೆದುಕೊಳ್ಳೋದು ಒಂದು ತೂಕದ ಯಂತ್ರ. ಈ ಸಂಪೂರ್ಣ ಅನ್ಯಾಯ ಇದು. ಅದಕ್ಕೆ ಮತ್ತೇನು ಮಾಡಿದ್ದಾರೆ? ಒಂದು ಪ್ರತಿಯೊಂದು ಕಾರ್ಖಾನೆ ಮುಂದೆ ಒಂದು ತೂಕದ ಯಂತ್ರ ವೇಬ್ರಿಡ್ಜ್ ಮಾಡಿ ಅಂತ ಹೇಳಿದ್ದು. ಅವರೇನು ಹೇಳ್ತಾರೆ? ನಾವು APMCಯಲ್ಲಿ ಮಾಡ್ತೇವೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿಂದ ಕಬ್ಬ ತೆಗೆದುಕೊಂಡು ಹೋಗಿ APMCಯಲ್ಲಿ ಕಾಟ ಮಾಡ್ಕೊಂಡು ಮತ್ತೆ ಶುಗರ್ ಫ್ಯಾಕ್ಟ್ರಿಗೆ ಹೋಗ್ಬೇಕು. ಎಟ್ರಿ ಒಂದು ತೂಕ ವೇಬ್ರಿಡ್ಜ್ ಮಾಡಬೇಕಾದ್ರೆ 1 ಕೋಟಿ ರೂಪಾಯಿ ಬರ್ತದೆ. 81 ಕಾರ್ಖಾನೆ, 81 ಕಾರ್ಖಾನೆಯಲ್ಲಿ ಎಷ್ಟಾಗುತ್ತೆ? 80 ಕೋಟಿ ರೂಪಾಯಿ. ಸರ್ಕಾರ ಬಡವ? ಸರ್ಕಾರಕ್ಕೆ ದುಡ್ಡು ಇಲ್ವಾ? ಸಕ್ಕರೆ ಕಾರ್ಖಾನೆಯಿಂದ ಎಷ್ಟೊಂದು ಬರ್ತದೆ, ಎಷ್ಟೊಂದು ಹಣ ಅವರಿಗೆ ಬರ್ತದೆ, ರಾಯಲ್ಟಿ ಬರ್ತದೆ. ಆಮೇಲೆ ಬೈ ಪ್ರಾಡಕ್ಟ್ ಯಾವುದೇ ಇಲ್ಲಿವರೆಗೆ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಬೈ ಪ್ರಾಡಕ್ಟ್. ಸಿ ರಂಗರಾಜನ್ ಕಮಿಟಿ ಪ್ರಕಾರ ಬೈ ಪ್ರಾಡಕ್ಟನ್ನು ರೈತರಿಗೆ 70% ಕೊಡಬೇಕು ಲಾಭ, 30% ಕಾರ್ಖಾನೆಯವರು ಕೊಡಬೇಕು. ಇಲ್ಲಿವರೆಗೆ ಯಾವುದೇ ಸಕ್ಕರೆ ಕಾರ್ಖಾನೆ ಬೈ ಪ್ರಾಡಕ್ಟನ್ನು ಡಿಸ್ಟ್ರಿಬ್ಯೂಟ್ ಮಾಡಲ್ಲ. ಸಿ ರಂಗರಾಜನ್ ಕಮಿಟಿ ಜಾರಿಗೆ ತಂದಿಲ್ಲ. ಇದನ್ನು ಸಂಪೂರ್ಣವಾಗಿ ನಾವು ಬಹಿಷ್ಕರಿಸ್ತೇವೆ, ಅನ್ಯಾಯ ಮಾಡ್ತೇವೆ. ರಾಜ್ಯ ಸರ್ಕಾರ ಕೂಡ ಇದರಲ್ಲಿ ಫೇಲ್ಯೂರ್ ಆಗಿದೆ ತಿಳ್ಕೊಂಡು ಅಲ್ಲಿ ಹೇಳ್ತೀನಿ. ಯಾಕಂದರೆ ಯಾರು CM ಅವರು ಬೆಳಗಾವಿದವರಿಗೆ ಹೆಚ್ಚು ಮಾನ್ಯತೆ ಕೊಟ್ಟಿದ್ದಾರೆ. ಈ ಸದ್ಯ ಸ್ಟಾರ್ಟ್ ಮಾಡಬೇಕಂತ ಹೇಳ್ರಿ. ಈ ಸದ್ಯ ಹೆಂಗೆ ಮಾಡ್ಬೇಕು? ಸ್ಟಾರ್ಟ್ ಮಾಡ್ಬೇಕು. ಈ ದಿನ ಏನು ಮಾಡಿರಿ ಸರ್ ತಾವು? ಈ ಸದ್ಯ ನಿಮಗೆ ಗಡ್ಡಕ್ಕೆ ಬೆಂಕಿ ಹಚ್ಚಿದಾಗ ಬಾವಿ ತೋರ್ತೀರಿ. ಇಷ್ಟು ದಿನ ಯಾಕೆ ಮೀಟಿಂಗ್ ಕರೆದಿಲ್ಲ? ಅಲ್ಲೇ DC ಅವ್ರು ಮಾಡಿರಿ. ಇಲ್ಲಿವರೆಗೆ ಮುಖ್ಯಮಂತ್ರಿನೂ ರಾಜ್ಯ SIB ಕಮಿಟಿನಿ ರಚನೆ ಮಾಡಿಲ್ಲ. ಇಲ್ಲಿವರೆಗೆ ಯಾವುದೇ ಮುಖ್ಯಮಂತ್ರಿ ರೈತರ ಸಭೆ ಕರೆದಿಲ್ಲ, ಸಕ್ಕರೆ ಮಂತ್ರಿಗಳು ಕರೆದಿಲ್ಲ. ಇದು ರೈತರಿಗೆ ಕಬ್ಬು ಬೆಳೆಗಾರರಿಗೆ ಮಾಡಿದ ದೊಡ್ಡ ಮೋಸ. ಹೋದ ವರ್ಷ ಮಾಧವ ಪ್ರಸಾದ್ ಇದ್ದಾಗೆ ಒಂದು ಮೀಟಿಂಗ್ ಕರಿತಿದ್ರು ರೈತರಿಗೆ. ಯಾರು ಕರೆದಾರ್ರಿ? ಇಲ್ಲಿ DCಗೆ ಹೇಳಿಬಿಟ್ರು, ರೈತರ ಮೀಟಿಂಗ್ ಮಾಡಿರಿ ಅಂತ ಹೇಳಿಬಿಟ್ರು. ಯಾರು ಸಕ್ಕರೆ ಮಂತ್ರಿ ಕರೆದಾರ? ಮುಖ್ಯಮಂತ್ರಿ ಕರೆದಾರ? ಇದು ರೈತ ಇಲ್ಲ ದರ ನಮ್ಮದು ಬಾಗಲಕೋಟೆ DC ಅವರು ಬಾಗಲಕೋಟೆ ರೈತರು ಮಾತಾಡಿದ್ರು ಕೂಡ ನಮ್ಮ ಉತ್ತರ ಕರ್ನಾಟಕದ ಬೆಲೆ ಒಂದೇ 3500 ರೂಪಾಯಿ ಹೇಳಿದ್ದು. ಅವರು ಬೆಲೆ ನಿರ್ಧಾರಕ್ಕೆ ಬಂದಿಲ್ಲ. ನಮ್ಮದು ಆಗಾರ ಈಗ ಮತ್ತು ಕಾರ್ಖಾನೆಯವರಿಗೆ ಮೀಟಿಂಗ್ ಕರೆದಿದ್ದಾರೆ. ಏನಾದರೂ ಮಾಡಿ ಕನ್ಕ್ಲೂಷನ್ ಮಾಡಿ ನಾವು ಒಂದು ನಿರ್ಣಯಕ್ಕೆ ಬರ್ತೇವ್ರಿ, ಮತ್ತೆ ಕರಿತೇವೆ ಅಂತ ಹೇಳಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಈ ನಮ್ಮ ಗುಲ್ಬರ್ಗಾದಲ್ಲಿ ಏನಾದರೂ BR ಪಾಟೀಲ್ ಅವ್ರಿಗೆ ಎಲ್ಲರೂ DC ಅವ್ರು ಮಾಡಿದರು.
3,000 ರೂಪಾಯಿ ಹೇಳಿದ್ದಾರೆ. 3,200 ರೂಪಾಯಿ ಕೊಡಬೇಕಂತ ನಾವು ಮುಖ್ಯಮಂತ್ರಿಯವ್ರ ಗಮನಕ್ಕೆ, ಸರ್ಕಾರ ಮಂತ್ರಿ ಗಮನಕ್ಕೆ ತಂದಿದ್ದೆವು. ಓಕೆ, ಏನು 3,500 ನಮ್ಮದು ಡಿಮ್ಯಾಂಡ್ ಇದೆ. 5,000 ಇಲ್ಲ, ನಾವು ಅಷ್ಟೊಂದು ಆಗಲ್ಲ. ಬೆಳಗಾವಿ ಡಿ ಸಿ ಅವರು ಮತ್ತು ಕಾನ್ಫರೆನ್ಸ್ನಾಗಿದ್ದರು, ಇಡೀ ವಿ ಸಿದಾಗಿದ್ದರು. ಅದಕ್ಕೆ ಈ ಕಾರ್ಖಾನೆಯವ್ರಿಗೆ ಮೀಟಿಂಗ್ ಕರೆದರು. ಕಾರ್ಖಾನೆಯವ್ರಿಗೆ ಮೀಟಿಂಗ್ ಆದಮೇಲೆ ಮತ್ತೆ ನಮಗೆ ಹೇಳ್ತಾ ಅಂದರೆ ನಾವು ಇಲ್ಲ, ನಾವು ಬರಲ್ಲ, ನಾವು 3,500 ಕಲಬುರಗಿ ಜಿಲ್ಲೆ ಒಂದು ಬೇರೆ, ಬಾಗಲಕೋಟೆ ಬೇರೆ, ಬೆಳಗಾವಿ ಬೇರೆ ಅಂತ ಹೇಳಿಬಿಟ್ರು. ಇಲ್ಲ ಅವರೇ ಕೂತಿ ರಾಜ್ಯವನ್ನು ಅದು ಬೇರೆ ಇದು ಬೇರೆ ಹೇಳಕತ್ತಾರ. ಇದಕ್ಕೆ ನಾವು ಒಪ್ಪೋದಿಲ್ಲ. ನೋಡಿ, ಇಡೀ ದೇಶಕ್ಕೆ FRP ಒಂದೇನಾ? ಇಡೀ ದೇಶಕ್ಕೆ FRP ಇರೋದು ಒಂದೇ, ಕೇಂದ್ರ ಸರ್ಕಾರ ಮಾಡೋದು. ಏನು ಕರ್ನಾಟಕಕ್ಕೊಂದು, ತಮಿಳ್ನಾಡಿಗೊಂದು, ಬೇರೆ ಬೇರೆ ಕೇರಳಕ್ಕೊಂದು FRP ಇರುತ್ತಾ? ಇಡೀ ದೇಶಕ್ಕೆ ಇರೋದು FRP ಒಂದೇ. ಇಲ್ಲಿ ಯಾಕೆ ಡಿಫ್ರೆನ್ಸ್ ಮಾಡ್ತೀರಿ? ಬೆಳಗಾವಿಗೆ ರಿಕವರಿ ಜಾಸ್ತಿ ಇದೆ, ಹಾಗೆ ಜಾಸ್ತಿ ಇದೆ, ಗುಲ್ಬರ್ಗ ಕಮ್ಮಿ ಇದೆ, ಯಾಕೆ ಮಾಡ್ತೀರಿ? ಹೌದಾ? FRP ಇರೋದು ಒಂದೇ ಅಲ್ಲ. ಇಲ್ಲಿ SAP ಕಮಿಟಿ ನೀವು ರಚನೆ ಮಾಡಿಲ್ಲ. SAP ಕಮಿಟಿ ರಚನೆ ಮಾಡಿದರೆ ಮಿನಿಮಮ್ 50-100 ರೂಪಾಯಿ ಒಂದು ರೈತರಿಗೆ ಸಿಗುತ್ತದೆ. ಬೈ ಪ್ರಾಡಕ್ಟಲ್ಲಿ ಕೇಳಲ್ಲ. ಏನು ಮಾಡ್ತಾರೆ? ಡಿಸ್ಟಿಲರಿ ಹಾಕ್ತಾರೆ, ಕೋ ಜನರೇಷನ್ ಮಾಡ್ತಾರೆ, ಮೊಲಾಸಸ್ ರೆಡಿ ಮಾಡ್ತಾರೆ, ಪ್ರೆಸ್ ಬೆಡ್ ರೆಡಿ ಮಾಡ್ತಾರೆ. ಯಾಕೆ ಸಕ್ಕರೆ ಕಾರ್ಖಾನೆ? ಇವ್ರು ಇದೇ ಎಲ್ಲ ರಾಜಕಾರಣಿಗಳು ಸಕ್ಕರೆ ಕಾರ್ಖಾನೆ ಅವ. ಅಲ್ಲಿ ರಾಜಕಾರಣಿಗಳು ಎಷ್ಟು ಜನ ಕೂತಾರಲ್ರಿ ಒಳಗಡೆ, ಅಷ್ಟು ಮಂದಿ ಸಕ್ಕರೆ ಕಾರ್ಖಾನೆ ಅವ. ಅವ್ರೇ ಹೇಳ್ತಾರೆ ರೀ, ಅಷ್ಟು ಮಂದಿ ನಮ್ಗೆ ಆಯ್ತು, ನಿಮ್ದು ಮತ್ತೊಮ್ಮೆ ಕರಿತೀನಿ. ಈಗ ಅವ್ರಿಗೆ ಏನು ಬೇಕಾಗ್ಯದ? ಈಗ ಯಾರು ಸಕ್ಕರೆಗೆ ಎಲ್ಲಿ ಕೂತಾರಲ್ಲಿ? ಸ್ಟ್ರೈಕಿಗೆ ಕೂತಾರೆ, ಹೋರಾಟಕ್ಕೆ ಕೂತಾರೆ, ಗೆಲ್ಲಿಸ್ಬೇಕು ಅಂದೇ ತಂದು. ಈ ದಿನ ಏನು ಮಲ್ಕೊಂಡಿರಿ ನೀವು? ಅವಾಗೆ ಕರಿಬೇಕಾಗಿತ್ತು. ಈಗ ನೀವು ಏನು ಮಾಡ್ಬೇಕು ಹೇಳ್ರಯ್ಯ? ಈ ಕಾರ್ಖಾನೆ ಚಾಲು ಮಾಡಿ ಅಂದ್ರೆ ನಿಮ್ಮ ಕಾರ್ಖಾನೆ ಅಷ್ಟು 40 ಕಾರ್ಖಾನೆಗಳೇ MP MLA ರಾಜಕಾರಣಿಗಳದಾವೆ. ಓಕೆ, ನಮಸ್ಕಾರ. ಓಕೆ, ನಮಸ್ಕಾರ. ಮುಂದಿನ ನಡೆ ನಾವು ರಾಜ್ಯದ ಮಾತಾಡಲೆ. ಮುಂದಿನ ಕಲಬುರಗಿ ಜಿಲ್ಲೆಯಲ್ಲಿ ನಾವು 3,200 ರೂಪಾಯಿ ಕೊಡಬೇಕು. ಮತ್ತು ರಾಜ್ಯ ಸರ್ಕಾರ ತಮ್ಮ ಏನು ನಿರ್ಣಯ ತೆಗೆದುಕೊಳ್ತಾರೆ, ಇನ್ನೊಮ್ಮೆ ಈ ರಾಜ್ಯ ಸರ್ಕಾರ ಕರ್ನಾಟಕದೆಲ್ಲ ಯಾವ ರೀತಿ ಸಕ್ಕರೆ ಕಾರ್ಖಾನೆ ರೈತರು ಹೋರಾಟ ಮಾಡಕತ್ತಾರಲ್ಲ, ಆ ಹೋರಾಟ ನಾಳೆಗೆ ಇಡೀ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಯಲ್ಲೇ ರೈತರ ಮೀಟಿಂಗ್ ಕರಿಬೇಕು. ಈ ಸರಿ ಈಗ ಹ್ಯಾಂಗೆ ಕರೆದಿರಲ್ಲ, ಅಲ್ಲಿ ಸ್ಟ್ರೈಕ್ ಮಾಡಿರತ್ತ ಈಗ ಹೋರಾಟಕ್ಕೆ ಕರೆದಾರೆ. ಅದು ತಪ್ಪು ಸಂಪೂರ್ಣ. ಓಕೆ, ನಮಸ್ಕಾರ. ಅವರು ಮೀಟಿಂಗ್ ಮಾಡ್ತಾ ಅಂತ ಹೇಳಿದ್ರು, ಮಾಡಿರ್ಬೋದು ತಿಳ್ಕೊಂಡಿದ್ದೀವಿ. ನಮ್ಮದು ಕಲಬುರಗಿ ಸಮಸ್ಯೆ ಬೆಳಗಾವಿಯಲ್ಲಿ ಯಾವುದೇ ರೈತರು ಇದರಲ್ಲಿ ಭಾಗವಹಿಸಿಲ್ಲ, ಬೈಕಟ್ ಮಾಡಿದ್ದಾರೆ. ನಮಗೂ ಕೂಡ ಬೈಕಟ್ ಮಾಡಿರ್ತಾಳೆ. ಕೆಲವೊಂದು ಮೆಸೇಜ್ ಬಂದ್ರೂ ಕೂಡ ನಾವು ಸರ್ಕಾರಕ್ಕೆ ಸ್ವಲ್ಪ ಮಾಹಿತಿ ಕೊಡೋಣ, ನಮ್ಮ ಸಮಸ್ಯೆ ಹೇಳೋಣ ತಿಳ್ಕೊಂಡು ನಾವು ಈಗಾಗಲೇ ಹೇಳಿದ್ದೆವು. ಆದರೂ ಕೂಡ ಈ ಬೆಳಗಾವಿ DC ಅವರು VC ಮಾಡಿದ್ದಾರೆ. ಬೆಳಗಾವಿಯಲ್ಲಿ 3,100 ರೂಪಾಯಿ ಕೊಡಲಿಕ್ಕೆ ಸರ್ಕಾರ ಒಪ್ಪಿದೆ ಅಂತೆ, ಕಾರ್ಖಾನೆಯವರು ಒಪ್ಪಿದ್ದಾರಂತೆ. ಅದೇ ರೀತಿ ಗುಲ್ಬರ್ಗದಲ್ಲಿಯೂ ಕೂಡ ನಾವು DC ಅವರು 3 ಸಲ ಕೊಟ್ಟರು, ಮೀಟಿಂಗ್ ಮಾಡಿದ್ರು ಕೂಡ ಕಾರ್ಖಾನೆಯವರು 2,700 ರೂಪಾಯಿ ಕೊಡಲಿಕ್ಕೆ ಅವರು ಒಪ್ಪಿದ್ದಾರೆ. ಕಾರ್ಖಾನೆಯವರು ಹೋದ ವರ್ಷದ ಬಿಲ್ಲೇ ಅದೇ ಮುಂದುವರಿಸಿದ್ದಾರೆ. ಆದರೆ ರೈತರು ಒಪ್ಪಿಲ್ಲ. ಮೊನ್ನೆ ಪ್ಲಾನಿಂಗ್ ಕಮಿಷನ್ ವೈಸ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ BR ಪಾಟೀಲ್ ಅವರು ರೈತರ ಮತ್ತು ಜಿಲ್ಲಾಧಿಕಾರಿಗಳ ಸಭೆ ಕರೆದು ನಾವು 3,000 ಬೆಳಗಾವಿ ರಿಕವರಿ ಜಾಸ್ತಿ ಇದೆ, ನಮಗೆ ಏನಾದರೂ 3,000 ಕೊಡಿ ಅಂತ ಹೇಳಿ ಎಲ್ಲ ಸಕ್ಕರೆ ಕಾರ್ಖಾನೆಗಳಿಗೆ ಅವರು ಮಾಹಿತಿ ನೀಡಿದರು, ಜಿಲ್ಲಾಧಿಕಾರಿಗಳ ಮುಖಾಂತರ. ಆದರೂ ಕೂಡ ಇಲ್ಲಿವರೆಗೆ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವ ಸಕ್ಕರೆ ಕಾರ್ಖಾನೆಗಳು ಈ 3,000 ರೂಪಾಯಿ ಬೆಲೆ ಕೊಡಲಿಕ್ಕೆ ಅವರು ಒಪ್ತಾ ಇಲ್ಲ. ಇದನ್ನು ನಾವು ಮುಖ್ಯಮಂತ್ರಿಗಳಿಗೆ, ಸಕ್ಕರೆ ಮಂತ್ರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಗಮನಕ್ಕೆ ತಂದಿದ್ದೆವು. ಕಲಬುರಗಿಯಲ್ಲಿ ಜಿಲ್ಲೆಯಲ್ಲಿರ್ತಕ್ಕಂಥ 5 ಸಕ್ಕರೆ ಕಾರ್ಖಾನೆಗಳು ಯಾವುದೇ ಸಕ್ಕರೆ ಕಾರ್ಖಾನೆ 2,700ಕ್ಕಿಂತ ಜಾಸ್ತಿ ಕೊಡಲಿಕ್ಕೆ ಒಪ್ತಾ ಇಲ್ಲ. ಇದನ್ನು ನಾವು ಖಂಡಿಸ್ತೇವೆ. ನಮಗೆ 3,000 ರೂಪಾಯಿ ಏನು BR ಪಾಟೀಲ್ ಹೇಳಿದರು, ನಾವು 3,500 ರೂಪಾಯಿ ಡಿಮ್ಯಾಂಡ್ ಇತ್ತು. 3,500 ರೂಪಾಯಿ ಡಿಮ್ಯಾಂಡ್ ಇತ್ತು. ಆದರೆ ಕೂಡ ಈಗ ನಾವು ಒಂದು ರಿಕವರಿ ಕಮ್ಮಿ ಇದ್ದ ಕಾರಣ 3,000 ರೂಪಾಯಿಗೆ ಸ್ವಲ್ಪ ಸಮೀಪ ಬಂದಿದ್ದು. ನಾವು ಮಿನಿಮಮ್ ಆದರೆ 3,200 ಕೊಡಬೇಕು. ಇಲ್ಲಿ ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ FRP ಅವೈಜ್ಞಾನಿಕ. ಹೋದ ವರ್ಷದ ರಿಕವರಿ ಮೇಲೆ ಈ ವರ್ಷ ಬೆಲೆ ನಿರ್ಧಾರ ಮಾಡುತ್ತಾರೆ. ಹೋದ ವರ್ಷದ ಬೆಲೆ ರಿಕವರಿ, ಈ ವರ್ಷದ ಬೆಲೆ. ಹೋದ ವರ್ಷ ಒಬ್ಬ ರೈತ ಕಬ್ಬು ಬೆಳೀತಾನ, ಒಬ್ಬರು ಬೆಳೆಯಲ್ಲ.
ಅದು ಹೋದ ವರ್ಷದ ರಿಕವರಿ ಮೇಲೆ ಈ ವರ್ಷ ಬೆಲೆ ನಿರ್ಧಾರ ಅದು ಸಂಪೂರ್ಣವಾಗಿ ಅವೈಜ್ಞಾನಿಕ. ಇದು ಕೇಂದ್ರ FRP ಮಾಡುವುದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಪತ್ರ ಬರೀಬೇಕು. FRPಯಲ್ಲಿ ಲೋಪದೋಷವಿದೆ, FRP ಕಾನೂನನ್ನು ತಿದ್ದುಪಡಿ ಮಾಡಬೇಕು. ಹೋದ ವರ್ಷದ ರಿಕವರಿ ಮೇಲೆ ಈ ವರ್ಷ ಮಾಡಬಾರದು. ಅದೇ ಇಲ್ಲಿವರೆಗೆ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಸಕ್ಕರೆ ಕಾರ್ಖಾನೆಗಳಲ್ಲಿ ಕಾರ್ಖಾನೆಯೇ ಇಳುವರಿ ಮಾಡಿಕೊಡ್ತದೆ. ಅದ್ರ ಮೇಲೆ ಯಾವುದೇ ಸರ್ಕಾರಿ ಅಧಿಕಾರಿ ನೇಮಕ ಮಾಡಿಲ್ಲ. NABL ಅಂತ ಅಕ್ರಿಡಿಟೇಷನ್ ಪತ್ರ ತೆಗೆದುಕೊಂಡಿಲ್ಲ ಯಾವುದೇ ಸಕ್ಕರೆ ಕಾರ್ಖಾನೆ. ಅಕ್ರಿಡಿಟೇಷನ್ ಪತ್ರ ತಗೊಳ್ರಿ ರಾಜ್ಯ ಸರ್ಕಾರಕ್ಕೆ, ಅದು ಕೇಂದ್ರ ಸರ್ಕಾರ ಅಂಡರ್ ಬಂದ್ರು ರಾಜ್ಯ ಸರ್ಕಾರ NABL ಸರ್ಟಿಫಿಕೇಟ್ ತಂದ ಕಾರ್ಖಾನೆಗಳಿಗೆ ಮಾತ್ರ ಕಬ್ಬು ನುರಿಸಲು ಅವಕಾಶ ಮಾಡಿಕೊಡ್ಬೇಕು. NABL ಯಾವ ಸಕ್ಕರೆ ಕಾರ್ಖಾನೆ ತೊಗೊಂಡಿಲ್ಲ. ಮೂಲ ಸಮಸ್ಯೆಗಳು ಹೇಳಿದ್ರೆ ಅದ್ರ ಇದು ಸಕ್ಕರೆ ಮಂತ್ರಿಗಳು ಹೇಳಿದ್ರು, ಮತ್ತು ನಮ್ಮದು ಇವರು ಮುಖ್ಯಮಂತ್ರಿಗಳೆಲ್ಲ ಇವ್ರು ಹೇಳಿದ್ರು, ನಮ್ಮ ಬಿಜಾಪುರ ಶಿವಾನಂದ ಪಾಟೀಲ್ ಅವ್ರು ಹೇಳಿದ್ರು ಅದಕ್ಕೊಂದು ಮೆಕ್ಯಾನಿಸಮ್ ಮಾಡಿ. ಏನು ಮೆಕ್ಯಾನಿಸಮ್ ಮಾಡ್ತಾಯಿದ್ರಿ? ಈಗ ಹೋರಾಟಕ್ಕೆ ನಿಂತ ಇಷ್ಟೇ ಮೆಕ್ಯಾನಿಸಮ್ ಮಾಡ್ತಾ ಇದ್ದೀರಿ ನಾವು. ಅದು ಇದಕ್ಕಿಂತ ಮೊದಲು ಏನು ಮಾಡ್ತೀರಿ? ಮಲ್ಕೊಂಡಿದ್ದೀರಾ? ಈಗ ಏನು ಮೆಕ್ಯಾನಿಸಮ್ ಮಾಡ್ತೀರಿ? ಈಗೇನು ಹೇಳಿದ್ರು? ತೂಕದ ಯಂತ್ರದಲ್ಲಿ ಮೋಸ. ಸಕ್ಕರೆ ಕಾರ್ಖಾನೆಯವರು ತಾವು ಸಕ್ಕರೆ ಸರಬರಾಜು ಮಾಡ್ಕೊಂಡು ಹೋಗೋದು ಒಂದು ತೂಕದ ಯಂತ್ರ, ನಮ್ಮ ಕಬ್ಬು ತೆಗೆದುಕೊಳ್ಳೋದು ಒಂದು ತೂಕದ ಯಂತ್ರ. ಈ ಸಂಪೂರ್ಣ ಅನ್ಯಾಯ ಇದು. ಅದಕ್ಕೆ ಮತ್ತೇನು ಮಾಡಿದ್ದಾರೆ? ಒಂದು ಪ್ರತಿಯೊಂದು ಕಾರ್ಖಾನೆ ಮುಂದೆ ಒಂದು ತೂಕದ ಯಂತ್ರ ವೇಬ್ರಿಡ್ಜ್ ಮಾಡಿ ಅಂತ ಹೇಳಿದ್ದು. ಅವರೇನು ಹೇಳ್ತಾರೆ? ನಾವು APMCಯಲ್ಲಿ ಮಾಡ್ತೇವೆ ಅಂತ ಹೇಳ್ತಾರೆ. ಮತ್ತು ಇಲ್ಲಿಂದ ಕಬ್ಬ ತೆಗೆದುಕೊಂಡು ಹೋಗಿ APMCಯಲ್ಲಿ ಕಾಟ ಮಾಡ್ಕೊಂಡು ಮತ್ತೆ ಶುಗರ್ ಫ್ಯಾಕ್ಟ್ರಿಗೆ ಹೋಗ್ಬೇಕು. ಎಟ್ರಿ ಒಂದು ತೂಕ ವೇಬ್ರಿಡ್ಜ್ ಮಾಡಬೇಕಾದ್ರೆ 1 ಕೋಟಿ ರೂಪಾಯಿ ಬರ್ತದೆ. 81 ಕಾರ್ಖಾನೆ, 81 ಕಾರ್ಖಾನೆಯಲ್ಲಿ ಎಷ್ಟಾಗುತ್ತೆ? 80 ಕೋಟಿ ರೂಪಾಯಿ. ಸರ್ಕಾರ ಬಡವ? ಸರ್ಕಾರಕ್ಕೆ ದುಡ್ಡು ಇಲ್ವಾ? ಸಕ್ಕರೆ ಕಾರ್ಖಾನೆಯಿಂದ ಎಷ್ಟೊಂದು ಬರ್ತದೆ, ಎಷ್ಟೊಂದು ಹಣ ಅವರಿಗೆ ಬರ್ತದೆ, ರಾಯಲ್ಟಿ ಬರ್ತದೆ. ಆಮೇಲೆ ಬೈ ಪ್ರಾಡಕ್ಟ್ ಯಾವುದೇ ಇಲ್ಲಿವರೆಗೆ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಬೈ ಪ್ರಾಡಕ್ಟ್ ಸಿ ರಂಗರಾಜನ್ ಕಮಿಟಿ ಪ್ರಕಾರ ಬೈ ಪ್ರಾಡಕ್ಟನ್ನು ರೈತರಿಗೆ 70% ಕೊಡಬೇಕು ಲಾಭ, 30% ಕಾರ್ಖಾನೆಯವರು ಕೊಡಬೇಕು. ಇಲ್ಲಿವರೆಗೆ ಯಾವುದೇ ಸಕ್ಕರೆ ಕಾರ್ಖಾನೆ ಬೈ ಪ್ರಾಡಕ್ಟನ್ನು ಡಿಸ್ಟ್ರಿಬ್ಯೂಟ್ ಮಾಡಲ್ಲ. ಸಿ ರಂಗರಾಜನ್ ಕಮಿಟಿ ಜಾರಿಗೆ ತಂದಿಲ್ಲ. ಇದನ್ನು ಸಂಪೂರ್ಣವಾಗಿ ನಾವು ಬಹಿಷ್ಕರಿಸ್ತೇವೆ, ಅನ್ಯಾಯ ಮಾಡ್ತೇವೆ. ರಾಜ್ಯ ಸರ್ಕಾರ ಕೂಡ ಇದರಲ್ಲಿ ಫೇಲ್ಯೂರ್ ಆಗಿದೆ ತಿಳ್ಕೊಂಡು ಅಲ್ಲಿ ಹೇಳ್ತೀನಿ. ಯಾಕಂದರೆ ಯಾರು CM ಅವರು ಬೆಳಗಾವಿದವರಿಗೆ ಹೆಚ್ಚು ಮಾನ್ಯತೆ ಕೊಟ್ಟಿದ್ದಾರೆ. ಈ ಸದ್ಯ ಸ್ಟಾರ್ಟ್ ಮಾಡಬೇಕಂತ ಹೇಳ್ರಿ. ಈ ಸದ್ಯ ಹೆಂಗೆ ಮಾಡ್ಬೇಕು? ಸ್ಟಾರ್ಟ್ ಮಾಡ್ಬೇಕು. ಈ ದಿನ ಏನು ಮಾಡಿರಿ ಸರ್ ತಾವು? ಈ ಸದ್ಯ ನಿಮಗೆ ಗಡ್ಡಕ್ಕೆ ಬೆಂಕಿ ಹಚ್ಚಿದಾಗ ಬಾವಿ ತೋರ್ತೀರಿ. ಇಷ್ಟು ದಿನ ಯಾಕೆ ಮೀಟಿಂಗ್ ಕರೆದಿಲ್ಲ? ಅಲ್ಲೇ DC ಅವ್ರು ಮಾಡಿರಿ. ಇಲ್ಲಿವರೆಗೆ ಮುಖ್ಯಮಂತ್ರಿನೂ ರಾಜ್ಯ SIP ಕಮಿಟಿನಿ ರಚನೆ ಮಾಡಿಲ್ಲ. ಇಲ್ಲಿವರೆಗೆ ಯಾವುದೇ ಮುಖ್ಯಮಂತ್ರಿ ರೈತರ ಸಭೆ ಕರೆದಿಲ್ಲ, ಸಕ್ಕರೆ ಮಂತ್ರಿಗಳು ಕರೆದಿಲ್ಲ. ಇದು ರೈತರಿಗೆ ಕಬ್ಬು ಬೆಳೆಗಾರರೇ ಮಾಡಿದ ದೊಡ್ಡ ಮೋಸ. ಹೋದ ವರ್ಷ ಮಾಧವ ಪ್ರಸಾದ್ ಇದ್ದಾಗೆ ಒಂದು ಮೀಟಿಂಗ್ ಕರಿತಿದ್ರು ರೈತರಿಗೆ. ಯಾರು ಕರೆದಾರ್ರಿ? ಇಲ್ಲಿ DCಗೆ ಹೇಳಿಬಿಟ್ರು ರೈತರ ಮೀಟಿಂಗ್ ಮಾಡಿರಿ ಅಂತ ಹೇಳಿಬಿಟ್ರು. ಯಾರು ಸಕ್ಕರೆ ಮಂತ್ರಿ ಕರೆದಾರ? ಮುಖ್ಯಮಂತ್ರಿ ಕರೆದಾರ? ಇದು ರೈತ ಇಲ್ಲ ದರ ನಮ್ಮದು ಬಾಗಲಕೋಟೆ DC ಅವರು ಬಾಗಲಕೋಟೆ ರೈತರು ಮಾತಾಡಿದ್ರು ಕೂಡ ನಮ್ಮ ಉತ್ತರ ಕರ್ನಾಟಕದ ಬೆಲೆ ಒಂದೇ 3,500 ರೂಪಾಯಿ ಹೇಳಿದ್ದು. ಅವರು ಬೆಲೆ ನಿರ್ಧಾರಕ್ಕೆ ಬಂದಿಲ್ಲ. ನಮ್ಮದು ಆಗ ಈಗ ಮತ್ತು ಕಾರ್ಖಾನೆಯವರಿಗೆ ಮೀಟಿಂಗ್ ಕರೆದಿದ್ದಾರೆ. ಏನಾದರೂ ಮಾಡಿ ಕನ್ಕ್ಲೂಷನ್ ಮಾಡಿ ನಾವು ಒಂದು ನಿರ್ಣಯಕ್ಕೆ ಬರ್ತೇವ್ರಿ ಮತ್ತೆ ಕರಿತೇವೆ ಅಂತ ಹೇಳಿದ್ದಾರೆ. ಇಲ್ಲಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಈ ನಮ್ಮ ಗುಲ್ಬರ್ಗಾದಲ್ಲಿ ಏನಾದರೂ BR ಪಾಟೀಲ್ ಅವ್ರಿಗೆ ಎಲ್ಲರೂ DC ಅವ್ರು ಮಾಡಿದರು. 3,000 ರೂಪಾಯಿ ಹೇಳಿದ್ದಾರೆ. 3,200 ರೂಪಾಯಿ ಕೊಡಬೇಕಂತ ನಾವು ಮುಖ್ಯಮಂತ್ರಿಯವ್ರ ಗಮನಕ್ಕೆ, ಸಹಕಾರ ಮಂತ್ರಿ ಗಮನಕ್ಕೆ ತಂದಿದ್ದೆವು. ಓಕೆ, ಏನು 3,500 ನಮ್ಮದು ಡಿಮ್ಯಾಂಡ್ ಇದೆ. 5,000 ಇಲ್ಲ, ನಾವು ಅಷ್ಟೊಂದು ಆಗಲ್ಲ. ಬೆಳಗಾವಿ DC ಅವರು ಮತ್ತು ಕಾನ್ಫರೆನ್ಸ್ನಾಗಿದ್ರು, VCದಾಗಿದ್ದರು. ಅದಕ್ಕೆ ಈ ಕಾರ್ಖಾನೆಯವ್ರಿಗೆ ಮೀಟಿಂಗ್ ಕರೆದರು. ಕಾರ್ಖಾನೆಯವ್ರಿಗೆ ಮೀಟಿಂಗ್ ಆದಮೇಲೆ ಮತ್ತು ನಮಗೆ ಹೇಳ್ತಾ ಅಂದರೆ ನಾವು ಇಲ್ಲ ಬರಲ್ಲ, ನಮಗೆ 3,500 ಕಲಬುರಗಿ ಜಿಲ್ಲೆ ಒಂದು ಬೇರೆ, ಬಾಗಲಕೋಟೆ ಬೇರೆ, ಬೆಳಗಾವಿ ಬೇರೆ ಅಂತ ಹೇಳಿಬಿಟ್ರು. ಇಲ್ಲ ಅವರೇ ಕೂತಿ ರಾಜ್ಯವನ್ನು ಅದು ಬೇರೆ ಇದು ಬೇರೆ ಹೇಳಕತ್ತಾರ. ಇದಕ್ಕೆ ನಾವು ಒಪ್ಪೋದಿಲ್ಲ. ನೋಡಿ, ಇಡೀ ದೇಶಕ್ಕೆ FRP ಒಂದೇನಾ? ಇಡೀ ದೇಶಕ್ಕೆ FRP ಇರೋದು ಒಂದೇ, ಕೇಂದ್ರ ಸರ್ಕಾರ ಮಾಡೋದು. ಏನು ಕರ್ನಾಟಕಕ್ಕೊಂದು, ತಮಿಳುನಾಡಿಗೊಂದು, ಬೇರೆ ಬೇರೆ ಕೇರಳಕ್ಕೊಂದು FRP ಇರುತ್ತಾ? ಇಡೀ ದೇಶಕ್ಕಿರೋದು FRP ಒಂದೇ. ಇಲ್ಲಿ ಯಾಕೆ ಡಿಫ್ರೆನ್ಸ್ ಮಾಡ್ತೀರಿ? ಬೆಳಗಾವಿಗೆ ರಿಕವರಿ ಜಾಸ್ತಿ ಇದೆ, ಹಾಗೆ ಜಾಸ್ತಿ ಇದೆ, ಗುಲ್ಬರ್ಗ ಕಮ್ಮಿ ಇದೆ ಅಂತ ಯಾಕೆ ಮಾಡ್ತೀರಿ? ಹೌದಾ? FRP ಇರೋದು ಒಂದೇ ಅಲ್ಲ. ಇಲ್ಲಿ SIP ಕಮಿಟಿ ನೀವು ರಚನೆ ಮಾಡಿಲ್ಲ. SIP ಕಮಿಟಿ ರಚನೆ ಮಾಡಿದ್ದಾರೆ.
ಮಾಡಿದರೆ ಮಿನಿಮಮ್ 50-100 ರೂಪಾಯಿ ಒಂದು ರೈತರಿಗೆ ಸಿಗುತ್ತದೆ. ಬೈ ಪ್ರಾಡಕ್ಟಲ್ಲಿ ಕೇಳಲ್ಲ. ಏನು ಮಾಡ್ತಾರೆ, ಡಿಸ್ಟಿಲರಿ ಹಾಕ್ತಾರೆ, ಕೋ ಜನ್ರೇಷನ್ ಮಾಡ್ತಾರೆ, ಮೊಲಾಸಸ್ ರೆಡಿ ಮಾಡ್ತಾರೆ, ಪ್ರೆಸ್ ಬೆಡ್ ರೆಡಿ ಮಾಡ್ತಾರೆ. ಯಾಕೆ ಸಕ್ಕರೆ ಕಾರ್ಖಾನೆ ಇವ್ರು ಇದೇ ಎಲ್ಲ ರಾಜಕಾರಣಿಗಳು ಸಕ್ಕರೆ ಕಾರ್ಖಾನೆ ಅಲ್ಲಿ ರಾಜಕಾರಣಿಗಳು ಎಷ್ಟು ಜನ ಕೂತಾರಲ್ರಿ ಒಳಗಡೆ, ಅಷ್ಟು ಮಂದಿ ಸಕ್ಕರೆ ಕಾರ್ಖಾನೆ ಅವು. ಅವರೇ ಹೇಳ್ತಾರೆ ರೀ, ಅಷ್ಟು ಮಂದಿ ನಮ್ಗೆ ಆಯ್ತು, ನಿಮ್ದು ಮತ್ತೊಮ್ಮೆ ಕರೀತೀನಿ. ಈಗ ಅವ್ರಿಗೆ ಏನು ಬೇಕಾಗ್ಯದ? ಈಗ ಯಾರು ಸಕ್ಕರೆ ಎಲ್ಲಿ ಕೂತಾರಲ್ಲಿ ಸ್ಟ್ರೈಕಿಗೆ ಕೂತಾರೆ, ಹೋರಾಟಕ್ಕೆ ಕೂತಾರೆ, ಗೆಲ್ಲಿಸ್ಬೇಕು ಅಂದೇ ತಂದು ಈ ದಿನ ಏನು ಮಲ್ಕೊಂಡಿರಿ ನೀವು? ಅವಾಗೆ ಕರಿಬೇಕಾಗಿತ್ತು. ಈಗ ನೀವು ಏನು ಮಾಡ್ಬೇಕು ಹೇಳ್ರಯ್ಯ, ಈ ಕಾರ್ಖಾನೆ ಚಾಲು ಮಾಡಿ ಅಂದ್ರೆ ನಿಮ್ಮ ಕಾರ್ಖಾನೆ ಅಷ್ಟು 40 ಕಾರ್ಖಾನೆಗಳೇ MP MLA ರಾಜಕಾರಣಿಗಳದಾವೆ. ಓಕೆ ನಮಸ್ಕಾರ. ಓಕೆ ನಮಸ್ಕಾರ. ಮುಂದಿನ ನಡೆ ನಾವು ಕಲಬುರಗಿ, ನಾವು ರಾಜ್ಯದ ಮಾತಾಡಲೆ, ಮುಂದಿನ ಕಲಬುರಗಿ ಜಿಲ್ಲೆಯಲ್ಲಿ ನಾವು 3,200 ರೂಪಾಯಿ ಕೊಡಬೇಕು. ಮತ್ತು ರಾಜ್ಯ ಸರ್ಕಾರ ತಮ್ಮ ಏನು ನಿರ್ಣಯ ತೆಗೆದುಕೊಳ್ತಾರೆ, ಇನ್ನೊಮ್ಮೆ ಈ ರಾಜ್ಯ ಸರ್ಕಾರ ಕರ್ನಾಟಕದೆಲ್ಲ ಯಾವ ರೀತಿ ಸಕ್ಕರೆ ಕಾರ್ಖಾನೆ ರೈತರು ಹೋರಾಟ ಮಾಡಕತ್ತಾರಲ್ಲ, ಆ ಹೋರಾಟ ನಾಳೆ ನಾಡ್ದು ಇಡೀ ರಾಜ್ಯದ ಎಲ್ಲ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆಯಲ್ಲೇ ರೈತರ ಮೀಟಿಂಗ್ ಕರಿಬೇಕು. ಈ ಸರಿ ಈಗ ಹ್ಯಾಂಗೆ ಕರೆದಿರಲ್ಲ, ಅಲ್ಲಿ ಸ್ಟ್ರೈಕ್ ಮಾಡಿರತ್ತ ಈಗ ಹೋರಾಟಕ್ಕೆ ಕರೆದಾರೆ, ಅದು ತಪ್ಪು ಸಂಪೂರ್ಣ. ಓಕೆ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.